ಹಾಯ್ ಫ್ರೆಂಡ್ಸ್, ಇದು ಮೊನ್ನೆ ಸಾಯಂಕಾಲ ವ್ಲಾಗ್ ಇದು. ನಾನು ಸಾಯಂಕಾಲ ಚುನ್ಮರಿ ಒಗ್ಗರಣೆ ಮಾಡ್ತಾಯಿದ್ದೆ. ಈರುಳ್ಳಿ, ಟೊಮೆಟೊ, ಖಾರ, ಉಪ್ಪು, ಅರಿಶಿಣ ಪೌಡ್ರ್ ಹಾಕಿ ಒಗ್ಗರಣೆ ಹಚ್ಚಿದ್ದೀನಿ. ಚುನ್ಮರಿ ಚಹಾ ಜೊತೆ ಒಗ್ಗರಣೆ ಹಚ್ಚಿದ್ದೆ. ನಾನು ರಾತ್ರಿ ಊಟಕ್ಕೆ ದಾಲ್ ಮಾಡ್ತಾಯಿದ್ದೀನಿ, ತೊಗರಿಬೇಳೆದು. ಸೊ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಬಾಡಿಸ್ತಾ ಇದ್ದೀನಿ. ಈಗ ಈ ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಈ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಸಾಂಬಾರ್ ಪೌಡರ್, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದೆ ಇಲ್ಲಿ ಖಾರದ ಪೌಡ್ರ್. ಅರಿಶಿಣ ಪೌಡರ್ ಹಾಕಿ ಬಾಡಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಈಗ ಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಕುದಿಸಿದ್ದೆ 3 ಸೀಟಿ. ತೊಗರಿಬೇಳೆ, ನೀರು, ಸಾಲ್ಟ್ ಹಾಕಿ ಕುದಿಸಿದ್ದೆ. ಅದು ಕುದಿಸಿದ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಅದರೊಳಗೆ ಕುಕ್ಕರಲ್ಲಿ ನೀರು ಹಾಕ್ತಾಯಿದ್ದೀನಿ. ಹಾಕಿ ಬಾಡಿಸ್ತಾ ಇದ್ದೀನಿ. ಈ ಪ್ಲೇಟ್ ಮುಚ್ಚಿ ಕುದಿಯಲು ಬಿಡ್ತಾ ಇದ್ದೀನಿ. ಕುದಿ ಬಂದಿದೆ. ಇದು ಕೊತ್ತಂಬರಿ ಸೊಪ್ಪು ಹಾಕಿದೆ. ಇದು ಕುದ್ದಿದೆ. ರಾತ್ರಿ ಊಟಕ್ಕೆ ಇದೆ ಅನ್ನದ ಜೊತೆ. ಇದು ಮಾರನೇ ದಿನ ಬೆಳಗ್ಗೆ ಇದೆ. ನಾಷ್ಟಕ್ಕೆ ನಾನು ಚಪಾತಿ, ಬದ್ನಿಕಾಯಿ ಮಾಡ್ತಾಯಿದ್ದೀನಿ. ಸೊ ಬದ್ನಿಕಾಯಿ ತೊಗೊಳ್ತಾ ಇದ್ದೀನಿ. ಈಗ ಹೆಣಿಸ್ತಾ ಇದ್ದೀನಿ ಬದ್ನಿಕಾಯಿ. ಈ ಬದ್ನೆಕಾಯಿ ಹೆಣಿಸ್ತಾ ಇದ್ದೀನಿ ಈಗ ಸಣ್ಣಗೆ. ಬದ್ನೆಕಾಯಿ ಮಾಡ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಟೆ, ಎಣ್ಣೆ ಹಾಕಿದೆ. ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀನಿ. ಟೊಮೆಟೊ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ಬಾಡಿಸ್ತಾ ಇದ್ದೀನಿ. ಈಗ ಸಾಂಬಾರ್ ಪೌಡರ್, ಗರಂ ಮಸಾಲ ಹಾಕಿ ಬಾಡಿಸ್ತಾ ಇದ್ದೀನಿ. ಅರಿಶಿಣ ಪೌಡರ್, ಖಾರದ ಪೌಡರ್ ಹಾಕ್ತಾಯಿದ್ದೀನಿ. 1/2 ಸ್ಪೂನ್ ಹಾಕಿ ಬಾಡಿಸ್ತಾ ಇದ್ದೀನಿ. ಹೆಂಚಿದ ಬದ್ನಿಕಾಯಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಭಾಳ ಗಟ್ಟಿಯಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಮಿಜಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ರೇವಿ ಥರ ಚಪಾತಿಯಲ್ಲೇ ಬೇಕಾಗ್ತದೆ ಅಂಥೇಳಿ. ಈಗ ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ. ಈಗ ಒಂದು ಕುದಿದೆ ಈಗಿದೆ. ಮತ್ತು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಬಿರುಸಿದೆ. ಈಗ ನಾನು ಚಪಾತಿ ಮಾಡೋದಕ್ಕೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ತೆಗೆದಿಟ್ಕೊಂಡೆ ಲಟ್ಸೋದಕ್ಕೆ. ಈಗ ಕುದ್ದಿದೆ. ಈಗ ಬದ್ನಿಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ಗೋಧಿ ಹಿಟ್ಟಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿದೆ. ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಭಾಳ ಗಟ್ಟಿನೂ ಅಲ್ಲ, ಭಾಳ ಮೆತ್ತಗೂ ಅಲ್ಲ, ಸ್ವಲ್ಪ ಮೀಡಿಯಮ್, ಸ್ವಲ್ಪ ಮೆತ್ತಗೆ ಕಲಿಸಿದೆ. ಎಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ. ಈಗ ನಾನು ಬಿಡ್ತಾ ಇದ್ದೀನಿ ಹಿಟ್ಟು ನೆನೆಯೋದಕ್ಕೆ. ಈಗ ಒಂದು 10 ನಿಮಿಷ ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಮತ್ತೆ ಒಂದು ಸಲ ಚೆನ್ನಾಗಿ ನಾದಿ ಉಳ್ಳಿ ಮಾಡ್ತಾಯಿದ್ದೀನಿ. ಈ ಉಳ್ಳಿ ತೊಗೊಂಡು ಲಟ್ಟಿಸ್ತಾ ಇದ್ದೀನಿ. ಇಲ್ಲಿ ನಾನು 4 ಮೂಲೆ ಚಪಾತಿ ಮಾಡ್ತಾಯಿದ್ದೀನಿ. ಹೀಗೆ ಮಡಚಿ ಸೊ ಹಿಟ್ಟೆಲ್ಲ ಎದ್ದು ಲಟ್ಟಿಸ್ತಾ ಇದ್ದೀನಿ. ದಂಡೆ ಲಟ್ಸ್ಕೊತ ಹೋದರೆ ರೌಂಡಾಗಿ ಬರುತ್ತೆ. ಅಲ್ಲ, ದಂಡೆ ದಪ್ಪ ಇದ್ದರೆ ತಿನ್ನೋಕ್ಕಾಗಲ್ಲ. ಸೊ ದಂಡೆ ಲಟ್ಸ್ಕೊತ ಹೋಗಬೇಕು. ಈ ಚಪಾತಿ ರೆಡಿಯಾಗಿದೆ. ಈಗ ನಾನು ಮತ್ತೊಂದು ಮಾಡ್ತಾಯಿದ್ದೀನಿ.
ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಮತ್ತೆ ಮಡಚಿ ಮತ್ತು ಎಣ್ಣೆ ಹಿಟ್ಟು ಹಚ್ಚಿ ಮತ್ತೆ ಮಡಚಿ ಲಟ್ಟಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪದರ ಪದರ ಚಪಾತಿ ಚೆನ್ನಾಗಿ ಬರುತ್ತೆ. ದಂಡೆ ದಂಡೆ ಲಟ್ಸ್ಕೊತಾ ಹೋಗಬೇಕು. ಈಗ ತವಾ ಕಾದಿದೆ, ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಎರಡು ಸೈಡ ಚೆನ್ನಾಗಿ ಬೇಯಿಸ್ಬೇಕು. ಚಪಾತಿ ಹಸಿ ಬಿಸಿ ಇದ್ದರೆ ತಿನ್ನೋಕ್ಕಾಗಲ್ಲ. ಎರಡು ಸೈಡ್ ಬ್ರೌನ್ ಕಲರ್ ಬಂತು. ಈಗ ತೆಗೆದೆ ಅದನ್ನ. ಈಗ ಮತ್ತೊಂದು ಚಪಾತಿ ಬೇಯಿಸ್ತಾ ಇದ್ದೀನಿ. ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ದಂಡಿ ದಂಡಿ ಬೇಯಿಸ್ಬೇಕಾಗತ್ತೆ. ಅದು ಹಸಿ ಇದ್ದರೆ ಇದಾಗುತ್ತಲ್ಲ, ತಿನ್ನೋಕ್ಕಾಗಲ್ಲ. ಅದು ಪ್ರೆಸ್ ಮಾಡಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಮತ್ತು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಎರಡು ಸೈಡ. ಎರಡು ಸೈಡ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ದಂಡೆ ದಂಡೆ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದ್ರೆ ಬೇಯುತ್ತೆ ಬೇಗ. ಈಗ ಆಯ್ತು ಇದು ಚಪಾತಿ. ಈ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಬದ್ನಿಕಾಯಿ ಮಾಡಿದ್ದೆ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.